ಕ್ವಶನ್ ನೋಡ್ಕೊಳ್ಳಿ. ಗಿವ್ ಎ ಡೈರೆಕ್ಟ್ ಪ್ರೂಫ್ ಆ್ಯಂಡ್ indirect proof and proof by contradiction for the following statement. If n is an odd integer, then n plus 9 is an even integer. ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಈಗ ನೋಡಿ, ಫಸ್ಟು ಡೈರೆಕ್ಟ್ ಪ್ರೂಫ್ಗೆ ಇದು ರಫ್ ವರ್ಕು. ಡೈರೆಕ್ಟ್ ಪ್ರೂಫ್ಗೆ ಏನು ಮಾಡಬೇಕು? ಅಸ್ಯೂಮ್ ಎನ್ ಈಸ್ ಎನ್ ಆಡ್ ಇಂಟಿಜರ್. ಎನ್ ಈಸ್ ಎನ್ ಆಡ್ ಇಂಟಿಜರ್. ದೆನ್ ಫೈಂಡ್ ಎನ್ ಪ್ಲಸ್ 9 ಅದು ಈವನ್ ಇಂಟಿಜರ್ ಆಗೋ ಥರ ನಾವು ಶೋ ದಟ್ ಮಾಡಬೇಕು. ಗೊತ್ತಾಗ್ತಿದೆಯಾ? ಇದು ಸ್ಟಾರ್ಟ್ ಮಾಡೋದು ಈ ಥರ. ಈಗ ನೋಡಿ ಸೊಲ್ಯೂಷನ್. ಫಸ್ಟ್ ಏನು ಮಾಡಬೇಕು? ಅಸ್ಯೂಮ್ ದಟ್. ಫಸ್ಟ್ ಡೈರೆಕ್ಟ್ ಪ್ರೂಫ್ ಮಾಡೋಣ. ಡೈರೆಕ್ಟ್ ಪ್ರೂಫ್ ಬಂದು ಅಸ್ಯೂಮ್ ದಟ್ n is an odd integer. ಈಗ ನಾನು ಹೇಳಿದ್ದೀನಿ ಮೊದಲೇ, ಎನ್ ಆಡ್ ಇಂಟಿಜರ್ ಇದ್ದರೆ ನಾವು ಎನ್ನ ಯಾವ ಥರ ಬರ್ಕೋಬೇಕು? ದೆನ್ ಎನ್ ಈಸ್ ಈಕ್ವಲ್ ಟು 2k ಪ್ಲಸ್ 1 ಫಾರ್ ಸಮ್ ಇಂಟಿಜರ್ ಕೆ. ಎನ್ನ 2k ಪ್ಲಸ್ 1 ಫಾರ್ಮಲ್ಲಿ. ಈಗ ಫೈಂಡ್ ಮಾಡಬೇಕಾಗಿರೋದು n ಪ್ಲಸ್ 9. n plus 9ಗೆ ಆ್ಯಡಿಂಗ್ 9 ಬೋತ್ ಸೈಡ್. therefore n plus 9 is equal to 2k plus 1 plus 9. ನೋಡಿ 2k 1 plus 9 10 ಆಗುತ್ತೆ. 2ನ ಕಾಮನ್ ತಗೊಂಡ್ರೆ k plus 5 ಆಗುತ್ತೆ. therefore ಅಂದರೆ ಇದನ್ನ n plus 9ನ ಇನ್ ಟರ್ಮ್ಸ್ ಆಫ್ 2 ಅಂತ ಅಂದರೆ ಇನ್ ಎ ಫ್ಯಾಕ್ಟರ್ ಆಫ್ 2 ಅಂತ ಬರಿಬೋದು. ಅರ್ಥ ಆಗ್ತಿದೆಯಾ? ದಿಸ್ ಶೋಸ್ ದಟ್ n plus 9 is divisible by 2. therefore this shows that ಡೈರೆಕ್ಟ್ ಆಗಿ ಬರ್ಬೋದು. n plus 9 is an, ಯಾಕಂದರೆ ಇನ್ ಫಾರ್ಮ್ ಆಫ್ 2 ಇಂಟು ಇಂಟೀಜರ್ ಫಾರ್ಮಲ್ಲಿದೆ, ಅದಕ್ಕೆ n plus 9ನ ನಾವು ಈವನ್ ಇಂಟೀಜರ್ ಅಂತ ಹೇಳ್ಬೋದು. ಈವನ್ ಇಂಟೀಜರ್ ಗೊತ್ತಾಯ್ತಲ್ವಾ? ನೋಡಿ, ಇಫ್ n is a odd integer then n plus 9 is a ಈವನ್ ಇಂಟಿಜರ್ ಪ್ರೂವ್ ಆಯಿತು ಸ್ಟೇಟ್ಮೆಂಟ್. ಲಾಸ್ಟಲ್ಲಿ ಏನು ಬರೀಬೇಕು? ದಿಸ್ ಎಸ್ಟಾಬ್ಲಿಷ್ ದ ಟ್ರೂತ್ ಆಫ್ ದ ಗಿವನ್ ಸ್ಟೇಟ್ಮೆಂಟ್. ಡೈರೆಕ್ಟ್ ಪ್ರೂಫ್. ಈಗ ನೆಕ್ಸ್ಟ್ ಬಂದು ಇಂಡೈರೆಕ್ಟ್ ಪ್ರೂಫ್. ನೋಡಿ, ಇಂಡೈರೆಕ್ಟ್ ಪ್ರೂಫ್ಗೆ ಯಾವ ಥರ ಮಾಡೋದು? ಇಲ್ಲಿ ನೋಡಿ, ಡೈರೆಕ್ಟ್ ಪ್ರೂಫ್ಗೆ ನಾವೇನು ಮಾಡಬೇಕು? ಇಫ್ ಎನ್ ಇಸ್ ಅನ್ ಆಡ್ ಇಂಟೀಜರ್ ಅಂದರೆ ಅಸ್ಯೂಮ್ ಮಾಡ್ಕೋಬೇಕು ಎನ್ನ ಆಡ್ ಇಂಟೀಜರ್ ಅಂತ. ಆಮೇಲೆ n plus 9ನ ಫೈಂಡ್ ಮಾಡಬೇಕು. ಈಗ ಅಸ್ಯೂಮ್ ಮಾಡಿಕೊಂಡ್ರೆ ಎನ್ನ ಆಡ್ ಇಂಟೀಜರ್ ಅಂದರೆ n ಕ್ಯಾನ್ ಬಿ ರಿಟರ್ನ್ as 2k ಪ್ಲಸ್ 1. ಈವನ್ನ 2k ಬರಿಬೇಕು, ಆಡ್ ಇದ್ದರೆ 2k ಪ್ಲಸ್ 1 ಬರಿಬೇಕು, ಸಮ್ ಇಂಟೀಜರ್ ಕೆ. ಆಮೇಲೆ n plus 9ನ ಫೈಂಡ್ ಮಾಡಿ, ಅವಾಗೇನಾಗುತ್ತೆ? 2k ಪ್ಲಸ್ 1 ಪ್ಲಸ್ 9 ಮಾಡಿದ್ರೆ 2k ಪ್ಲಸ್ 1 ಪ್ಲಸ್ 9 10. 2 ಕಾಮನ್ ತೊಗೊಂಡ್ರೆ k ಪ್ಲಸ್ 5 ಆಗುತ್ತೆ. ದಿಸ್ ಶೋಸ್ ದಟ್ n plus 9 is an even integer. ಈಗ ನೋಡಿ, ಈಗ n ಆಡ್ ಇಂಟೀಜರ್ ಅಂದರೆ ಏನು? ಈಗ ಎಕ್ಸಾಂಪಲ್ಲು 5 ಇರುತ್ತೆ ಅಂದ್ಕೊಳ್ಳಿ, ಆಡ್ ಇಂಟೀಜರ್. ಅರ್ಥ ಆಗ್ತಿದೆಯಾ? ಅದನ್ನ n plus 9 ಏನಾಗುತ್ತೆ ಅಂತ. ಈಗ ನೋಡಿ, 5 ಪ್ಲಸ್ ಇದು n ಆಡ್ ಇದ್ದರೆ ಆಡ್ ಪ್ಲಸ್ ಆಡ್ ಈವನ್ನೇ ಆಗೋದಲ್ವಾ? ಅದು ಜನರಲ್ ಆಗಿ ಗೊತ್ತಿರುತ್ತೆ. ಅದು ಪ್ರೂವ್ ಮಾಡೋದು ಈ ಥರನೇ ಮಾಡಬೇಕು. ಇಲ್ಲಿ n ಆಡಿದರೆ ಆಡ್ ಪ್ಲಸ್ ಆಡ್ ಈವನ್ನೇ ಆಗೋದು. ಅರ್ಥ ಆಗ್ತಿದೆಯಾ? ಆದರೂ ನಾವು ಅದು ಗೊತ್ತಿದ್ರೂ ನಾವು ಈ ಥರನೇ ಪ್ರೂಫ್ ಮಾಡಬೇಕು. ಅದು ಗೊತ್ತಾಗ್ತಿದೆಯಾ? ಸಿಂಪಲ್ ಕ್ವಶನ್ನು ನೋಡ್ಕೊಳ್ಳಿ. ಡೈರೆಕ್ಟ್ ಪ್ರೂಫು ಫಸ್ಟ್ ಏನು ಮಾಡಬೇಕು? ಅಸ್ಯೂಮ್ ದಟ್ n is an odd integer. then n is equal to ಏನು? 2k plus 1. ಆಡ್ ಇಂಟೀಜರ್ ಇದ್ದರೆ n 2k plus 1 ಫಾರ್ ಸಮ್ ಇಂಟೀಜರ್ k.
ಎನ್ ಪ್ಲಸ್ ನೈನ್ನ ಫೈಂಡ್ ಮಾಡಬೇಕು ಅಂದರೆ ಇಲ್ಲಿ +9 ಆಗಬೇಕು, ಇಲ್ಲೂ +9. 1 + 9 10 ಆಗುತ್ತೆ. 2ನ ಕಾಮನ್ ತೊಗೊಂಡ್ರೆ k+5 ಆಗುತ್ತೆ. ಅಂದರೆ n+9 ಇನ್ ಟರ್ಮ್ಸ್ ಆಫ್ 2 ಬರೀಬೋದು. ದಿಸ್ ಶೋಸ್ ದಟ್ n+9 is an even integer. This establishes the truth of the given statement by a direct proof ಅಂತ ಬರ್ಕೊಡ್ಬೇಕು. ಈಗ ಇಂಡೈರೆಕ್ಟ್ ಪ್ರೂಫ್ಗೆ ಯಾವ ಥರ ನೋಡ್ಕೊಳ್ಳಿ. ಇಲ್ಲೇನು ಮಾಡಬೇಕು ಇಂಡೈರೆಕ್ಟ್ ಪ್ರೂಫ್ಗೆ ಅಂದರೆ ನೀವು ಇಲ್ಲಿ ನೋಡಿ, ಇದು P, ಇದು Q ಇದ್ದಂಗೆ ಗೊತ್ತಾಗ್ತಿದೆಯಾ? ಇಲ್ಲಿ P ಬಂದು n is an odd integer, Q ಬಂದು n+9 is an even integer. ನಾವೇನು ಮಾಡಬೇಕು, Qನ ಫಾಲ್ಸ್ ಅಂತ ತಗೋಬೇಕು. ಅಂದರೆ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಜಾಸ್ತಿ ತಲೆ ಕೆಡಿಸ್ಕೊಬೇಡಿ ಪಿ ಕ್ಯೂ ಅಂತ. ಈ n+9ನ ಅಸ್ಯೂಮ್ ಮಾಡ್ಕೋಬೇಕು ಫಾಲ್ಸ್ ಇದೆ ಅಂತ. ಅಂದರೆ n+9 ಈವನ್ ಇಂಟೀಜರ್ ಇದೆಯಲ್ಲ, ಈಸ್ ನಾಟ್ ಆ್ಯನ್ ಈವನ್ ಇಂಟೀಜರ್ ಅಂತ ಅಸ್ಯೂಮ್ ಮಾಡ್ಕೋಬೇಕು ನೀವು. ಇಂಡೈರೆಕ್ಟ್ ಪ್ರೂಫಲ್ಲಿ ಫಸ್ಟ್ ಏನು ಮಾಡಬೇಕು, ಅಸ್ಯೂಮ್ n+9 ಈಸ್ ನಾಟ್ ಆ್ಯನ್ ಈವನ್ ಇಂಟೀಜರ್, ಇಸ್ ನಾಟ್ ಆ್ಯನ್ ಈವನ್ ಇಂಟೀಜರ್ ಅಂತ ಅಸ್ಯೂಮ್ ಮಾಡ್ಕೋಬೇಕು. ನೆಕ್ಸ್ಟ್ n+9 ಈಸ್ ನಾಟ್ ಆ್ಯನ್ ಈವನ್ ಇಂಟೀಜರ್ ಅಂತ ಅಸ್ಯೂಮ್ ಮಾಡಿಕೊಂಡು ಏನು ಪ್ರೂವ್ ಮಾಡಬೇಕಂದ್ರೆ n ಈಸ್ ನಾಟ್ ಆ್ಯನ್ ಆಡ್ ಇಂಟೀಜರ್ ಅಂತ. ದೆನ್ n ಈಸ್ ನಾಟ್ ಆ್ಯನ್, ಇಫ್ n+9 ಈವನ್ ಇಂಟೀಜರ್ ಇಲ್ಲ ಅಂದರೆ n ನಾಟ್ ಆ್ಯನ್ ಆಡ್ ಇಂಟೀಜರ್ ಅಂತ ಪ್ರೂವ್ ಮಾಡಬೇಕು. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಪ್ರಾಬ್ಲಮ್ ಮಾಡಿದಾಗ ಈಸಿ ಆಗುತ್ತೆ, ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಸಿಂಪಲ್ ಏನಂದರೆ, ಈಗ ಈಸ್ ಆ್ಯನ್ ಈವನ್ ಇಂಟೀಜರ್ ಇದೆಯಲ್ವಾ, ಅಸ್ಯೂಮ್ ದಟ್ n+9 ಈಸ್ ನಾಟ್ ಆ್ಯನ್ ಈವನ್ ಇಂಟೀಜರ್ ಅಂತ ಬರ್ಕೊಳ್ಳಿ ಅಷ್ಟೇ. ಅಸ್ಯೂಮ್ ದಟ್, ಬಾಕಿದೆಲ್ಲ ಸೇಮೇ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ. ಅಸ್ಯೂಮ್ ದಟ್ n+9 ಈಸ್ ನಾಟ್ ಆ್ಯನ್ ಈವನ್ ಇಂಟೀಜರ್. ಈವನ್ ಇಂಟೀಜರ್ ಇಲ್ಲ ಅಂದರೆ ಆಡ್ ಇಂಟೀಜರ್ ತಾನೇ ಅದು. ಅಂದರೆ n+9ನ ಏನಂತ ಬರ್ಕೋಬೋದು, ದೆನ್ n+9 ಈಸ್ ಈಕ್ವಲ್ ಟು 2k+1 ಫಾರ್ ಸಮ್ ಇಂಟೀಜರ್ k. ಸೆಕೆಂಡ್ ಮಾಡ್ತಾ ಇದ್ದೀನಿ ಈಗ. ಇದು ಫಸ್ಟ್. ಈಗ ಇಲ್ಲೇನು ಮಾಡಿ, ನಮ್ಗೆ ಬೇಕಾಗಿರೋದು ಎನ್ನು, ಅದಕ್ಕೆ ಎನ್ನ ಫೈಂಡ್ ಮಾಡೋದು. ಇಲ್ಲಿ ಎನ್ನ ಫೈಂಡ್ ಮಾಡಿ, n+9ನ ಈ ಥರ ಬರ್ಕೊಳ್ಳಿ, ಎನ್ನ ಫೈಂಡ್ ಮಾಡಿ. n+9 -9 ಎರಡು ಕಡೆ ನೋಡ್ಕೊಳ್ಳಿ. 2k+1 -9, 9 ಕ್ಯಾನ್ಸಲ್ ಆದರೆ n ಉಳಿಯುತ್ತೆ. 2k+1 -9 ಅಂದರೆ -8 ಆಗುತ್ತೆ. 2 ಕಾಮನ್ ತಗೊಳ್ಳಿ, k-4. ಈಗ k ಏನೇ ಇಂಟೀಜರ್ ಇದ್ದರೂ ಇದು ಮಲ್ಟಿಪಲ್ ಆಫ್ 2 ಆಗುತ್ತೆ. n ಈವನ್ ಇಂಟೀಜರ್ ಆಗುತ್ತೆ. ದಿಸ್ ಶೋಸ್ ದಟ್ n is even, shows that n is even. ನೆಕ್ಸ್ಟ್ ಏನು ಬರೀಬೇಕಂದ್ರೆ ನೀವು, ದಸ್ ಇಫ್ n+9, ನೋಡಿ, ಇಫ್ ಇದು ಫಸ್ಟ್ ಬರೀರಿ. ಇಫ್ n+9 ಈಸ್ ನಾಟ್ ಆ್ಯನ್ ಈವನ್ ಇಂಟೀಜರ್, ದೆನ್ ಈಗ ನೋಡಿ, n ಈಸ್ ಈವನ್ ಅಂದರೆ ಈಸ್ ನಾಟ್ ಆ್ಯನ್ ಆಡ್ ಇಂಟೀಜರ್. n ಈಸ್ ನಾಟ್ ಆ್ಯನ್ ಆಡ್ ಇಂಟೀಜರ್. ಯಾಕೆ ಆ ಥರ ಇದ್ರದ್ದು ಫಾಲ್ಸ್ ಹೇಳಬೇಕು, ಅದಕ್ಕೋಸ್ಕರ. ಇಫ್ ದಿಸ್ ಈಸ್ ಫಾಲ್ಸ್, ದಿಸ್ ಆಲ್ಸೋ ಫಾಲ್ಸ್ ಅಂತ. ಇಫ್ ದಿಸ್ ಫಾಲ್ಸ್, ದೆನ್ ದಿಸ್ ಆಲ್ಸೋ ಫಾಲ್ಸ್ ಅಂತ ಹೇಳಬೇಕು. ಅದಕ್ಕೆ ಈಸ್ ನಾಟ್ ಆ್ಯನ್ ಆಡ್ ಇಂಟೀಜರ್. n ಈಸ್ ಈವನ್ ಇಂಟೀಜರ್ಗೆ ನಾವೇನಂತ ಹೇಳ್ಬೋದು, ಈಗ ನೋಡಿ, n+9 ಈವನ್ ಇಲ್ಲ ಅಂದರೆ n ಈವನ್ನೇ ತಾನೆ. ಇನ್ನು ಯಾವ ಥರ ಹೇಳ್ಬೋದು ಹೇಳಿ, ಇಫ್ n+9 ಈವನ್ ಇಲ್ಲ ಅಂದರೆ n ನಾಟ್ ಆ್ಯನ್ ಆಡ್, ಈವನ್ ಇದೆ ಅಂದರೆ ನಾಟ್ ಆ್ಯನ್ ಆಡ್ ಅಂತ ಹೇಳ್ಬೋದಲ್ವಾ.
ಇದಕ್ಕೆ ಏನಂತೀವಿ, ಕಾಂಟ್ರಾ ಪಾಸಿಟಿವ್ ಸ್ಟೇಟ್ಮೆಂಟ್ ಅಂತೀವಿ. ಈಗ ಎಕ್ಸಾಂಪಲ್ ಹೆಂಗೆ ಅಂದರೆ, ಇಲ್ಲಿ ನೋಡಿ, ಈಗ ಮಾಮೂಲಿ ಸ್ಟೇಟ್ಮೆಂಟ್ ಬಂದು ಇಫ್ ಎನ್ ಈಸ್ ಆಡ್ ಇಂಟೀಜರ್ ದೆನ್ n + 9 ಈಸ್ ಈವನ್ ಇಂಟೀಜರ್, ಅಂದರೆ ಪಿ ಪ್ಲಸ್ ಕ್ಯೂ ಆಯಿತು. ಇಲ್ಲಿ ಕಾಂಟ್ರಾ ಪಾಸಿಟಿವ್ ಸ್ಟೇಟ್ಮೆಂಟ್ ಅಂದರೆ ಹೆಂಗೆ ಅಂದರೆ, ಇಲ್ಲೇನಿದೆ, ಇಫ್ n + 9 ಈಸ್ ಆನ್ ಈವನ್ ಇಂಟೀಜರ್ ಅಂದರೆ ನೆಗೇಷನ್ ಆಫ್ ಕ್ಯೂ ಇಂಪ್ಲೈಸ್. ಅರ್ಥ ಆಗ್ತಿದೆಯಾ? n + 9 ಅಂದರೆ ಕ್ಯೂ ಅಲ್ವಾ, n + 9 ಈಸ್ ಆನ್ ಈವನ್ ಇಂಟೀಜರ್ ಬಂದು ಕ್ಯೂ. ಇಲ್ಲಿರೋದು ನೆಗೇಷನ್ ಆಫ್ ಕ್ಯೂ. ಇಫ್ n + 9 ಈಸ್ ನಾಟ್ ಆನ್ ಈವನ್ ಇಂಟೀಜರ್ ದೆನ್ n ಈಸ್ ಆಡ್ ಇಂಟೀಜರ್. n ಈಸ್ ಆಡ್ ಇಂಟೀಜರ್ ಅಂದರೆ ನೆಗೇಷನ್ ಆಫ್ ಈಸ್ ನಾಟ್ ಆನ್ ಆಡ್ ಇಂಟೀಜರ್ ಅಂದರೆ ನೆಗೇಷನ್ ಆಫ್ ಪಿ ಆಗುತ್ತೆ. ಅಂದರೆ ಕಾಂಟ್ರಾ ಪಾಸಿಟಿವ್ ಟ್ರೂ ಆಗುತ್ತೆ. ನೋಡ್ಕೊಳ್ಳಿ, ಕಾಂಟ್ರಾ ಪಾಸಿಟಿವ್ ಟ್ರೂ ಆದರೆ ಅರ್ಥ ಆಗ್ತಿದೆಯಾ, ಇದು ಸ್ಟೇಟ್ಮೆಂಟ್ ಟ್ರೂ ಅಂತ. ಈಗ ಯಾವುದರಲ್ಲಿ? ಇಂಡೈರೆಕ್ಟ್ ಪ್ರೂಫಲ್ಲಿ. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಲಾಸ್ಟಲ್ಲಿ ಏನಂತ ಹೇಳ್ಬಿಡಿ ಅಂದರೆ, this proves the contrapositive of the given statement. This sentence, this proof of the contrapositive serves as indirect proof of the given statement. ಇದಕ್ಕೆ ಇಂಡೈರೆಕ್ಟ್ ಪ್ರೂಫ್ ಅಂತ ಹೇಳ್ತೀವಿ. ಅಂತ ಗಿವನ್ ಸ್ಟೇಟ್ಮೆಂಟ್ ಅಂದರೆ ನೀವು ಕಾಂಟ್ರಾ ಪಾಸಿಟಿವ್ ಪ್ರೂವ್ ಮಾಡಿಬಿಟ್ರೆ ಆ ಗಿವನ್ ಸ್ಟೇಟ್ಮೆಂಟ್ ಪ್ರೂವ್ ಮಾಡಿದಾಗೆ. ಗೊತ್ತಾಗ್ತಿದೆ? ಈಗ ನೆಕ್ಸ್ಟ್ ಬಂದು ಪ್ರೂವ್ ಬೈ ಕಾಂಟ್ರಾಡಿಕ್ಷನ್. ನೆಕ್ಸ್ಟ್ ನೋಡಿ, ಮೂರನೇದು ಪ್ರೂವ್ ಬೈ ಕಾಂಟ್ರಾಡಿಕ್ಷನ್. ನೋಡಿ, ಇದನ್ನ ಮಾಡೋದು ಹಿಂಗೆ ಅಂದರೆ, ಈಗ ನೋಡಿ, ಈಗ ಗಿವನ್ ಸ್ಟೇಟ್ಮೆಂಟ್ ಏನು? ಇಫ್ n ಈಸ್ ಆನ್ ಆಡ್ ಇಂಟೀಜರ್ ಅಂದರೆ ಪಿ ಇಂಪ್ಲೈಸ್ ಕ್ಯೂ. ಇಲ್ಲಿ ಪಿ ಅಂದ್ರೇನು? ಆಡು. ಪಿ ಈಸ್ ಆಡ್ ಸ್ಟೇಟ್ಮೆಂಟು ಅಂದರೆ ಪಿ ಅಂದರೆ ಇಲ್ಲಿ n ಈಸ್ ಆಡ್. ಪಿ ಸ್ಟೇಟ್ಮೆಂಟ್ ಈಸ್ n ಈಸ್ ಆಡ್. ಕ್ಯೂ ಸ್ಟೇಟ್ಮೆಂಟ್ ಈಸ್ n + 9 ಈಸ್ ಈವನ್. ಇದನ್ನ ಪ್ರೂವ್ ಮಾಡಬೇಕು ನೀವು. ಅರ್ಥ ಆಗ್ತಿದೆಯಾ? ಇಲ್ಲಿ ನೋಡಿ, ಇಫ್ n ಈಸ್ ಆನ್ ಆಡ್ ಇಂಟೀಜರ್ ದೆನ್ n + 9 ಈಸ್ ಆನ್ ಈವನ್ ಇಂಟೀಜರ್. ಇದನ್ನ ಪ್ರೂವ್ ಮಾಡಬೇಕು. ಇಲ್ಲಿ ಪ್ರೂಫ್ ಆಫ್ ಕಾಂಟ್ರಾಡಿಕ್ಷನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ನಾವು ಈ ಸ್ಟೇಟ್ಮೆಂಟ್ನೇ ಫಾಲ್ಸ್ ಅನ್ಕೋತೀವಿ. ಅಂದರೆ ಪಿ ಇಂಪ್ಲಸ್ ಕ್ಯೂನೇ ಫಾಲ್ಸ್ ಅನ್ಕೋತೀವಿ. ಯಾವಾಗ ಇದು ಫಾಲ್ಸ್ ಆಗುತ್ತೆ ಅಂದರೆ, ಈ ಪಿ ಟ್ರೂ ಇದ್ದಾಗ ಕ್ಯೂ ಬಂದು ಫಾಲ್ಸ್ ಇದ್ದಾಗ. ಅರ್ಥ ಆಗ್ತಿದೆಯಾ? ನೋಡಿ, 101 ಇಂಪ್ಲೈ 0 ಈಸ್ 0 ಅಲ್ವಾ? ಅದರ್ವೈಸ್ ಈ 4 ಕೇಸಸ್ 1 ಟ್ರೂ ಇರುತ್ತೆ. ಪಿ ಟ್ರೂ ಇದ್ದಾಗ ಕ್ಯೂ ಫಾಲ್ಸ್ ಇದ್ದಾಗ ಮಾತ್ರ ಇದು ಫಾಲ್ಸ್ ಆಗುತ್ತೆ. ಅಸ್ಯೂಮಿಂಗ್ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಅಂದರೆ ಪಿ ಈಸ್ ಟ್ರೂ ಕ್ಯೂ ಈಸ್ ಫಾಲ್ಸ್ ಅಂತ. ಗೊತ್ತಾಗ್ತಿದೆಯಾ? ಈಗೇನು ಮಾಡ್ಬೇಕು ಹೇಳ್ತೀನಿ ನೋಡಿ. ಇಲ್ಲಿ ಫಸ್ಟ್ ಸ್ಟೆಪ್ ಮಾಡಬೇಕಾಗಿರೋದು ನೀವು ಅಸ್ಯೂಮ್ ದಟ್ ದ ಗಿವನ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಇದು ರಫ್ ವರ್ಕ್ ಮಾಡ್ತಾ ಇರೋದು. ಅಂದರೆ ಅರ್ಥ ದಟ್ ಈಸ್ ಪಿ ಈಸ್ ಟ್ರೂ ಕ್ಯೂ ಈಸ್ ಫಾಲ್ಸ್. ಈಗ
ನಾವೇನು ಮಾಡಬೇಕು, ಆಮೇಲೆ ನೋಡಿ ಒಂದು ತಗೊಂಡು ಇನ್ನೊಂದನ್ನ ಪ್ರೂವ್ ಮಾಡಿ ಹೇಳ್ಕೊಡ್ತೀನಿ ಹಿಂಗೆ ಅಂತ ಮಾಡೋದು ಯಾವ ಥರ. ಫಸ್ಟ್ ಏನು ಮಾಡಿ, ಸ್ಟಾರ್ಟಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸ್ಟಾರ್ಟಿಂಗು ಅಸ್ಯೂಮ್ ದಟ್ ಈ ಥರ ಬರಿಬೇಕು ನೀವು. ದ ಗಿವನ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ದ ಗಿವನ್ statement is false. That is, assume that ಈಗ ನೋಡಿ given statement ಏನು, n is an odd integer ಅಂದರೆ ಇದು ಟ್ರೂ ಅನ್ಕೋಬೇಕು, ಇನ್ನು ಫಾಲ್ಸ್ ಅಂದರೆ n is odd and ಈಗ ನೋಡಿ ಇದನ್ನ ಫಾಲ್ಸ್ ಅನ್ಕೋಬೇಕು ಅಂದರೆ n+9 ಈಸ್ ಈವನ್ ಇದೆಲ್ಲ ನಾಟ್ ಈವನ್ ಅಂದರೆ ಆಡ್. n+9 ಈಸ್ ಆಡ್. ಎರಡೂ ಅಸ್ಯೂಮ್ ಮಾಡ್ಕೋಬೇಕು ನೀವು. ಇದರಲ್ಲಿ ಅಸ್ಯೂಮ್ಷನ್ ಯಾವ ಥರ ಇರಬೇಕು ಅಂದರೆ ಇದು ಸೇಮ್ ಇರಲಿ, n ಈಸ್ ಆಡ್ ಇರಲಿ, ಇದ್ರದ್ದು ಆಪೋಸಿಟ್ ಬರ್ಕೊಳ್ಳಿ. ಕಾಂಟ್ರಾ ಪಾಸಿಟಿವ್ ಮಾಡಿದಾಗ ಸೆಕೆಂಡ್ ಸ್ಟೇಟ್ಮೆಂಟು ಆಪೋಸಿಟ್, n+9 ಈಸ್ ಆಡ್. ಈಗ ಏನು ಮಾಡಿ, ದೆನ್ ಈಗ n+9ನ ತಗೊಳ್ಳಿ. n+9 ಈಸ್ ಈಕ್ವಲ್ ಟು 2k+1. n+9 ಆಡ್ ಅಂದರೆ n+9 ಈಸ್ ಈಕ್ವಲ್ ಟು 2k+1. ಇಲ್ಲಿ n ಫೈಂಡ್ ಮಾಡಿ. n+9 ಮೈನಸ್ 9 ಈಸ್ ಈಕ್ವಲ್ ಟು 2k+1 ಮೈನಸ್ 9. n ಈಸ್ ಈಕ್ವಲ್ ಟು 2k ಮೈನಸ್ 8. n ಈಸ್ ಈಕ್ವಲ್ ಟು 2 ಇಂಟು k ಮೈನಸ್ 4 ಆಗುತ್ತೆ. ಅರ್ಥ ಆಗ್ತಿದೆಯಾ? ಅಂದರೆ n-4 ಅಂದರೆ n ಏನಾಗುತ್ತೆ ಇಲ್ಲಿ, ಈವನ್ ಆಗುತ್ತೆ. ವಿಚ್ ಶೋಸ್ ದಟ್ n is even. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ದಿಸ್ ಕಾಂಟ್ರಾಡಿಕ್ಟ್ಸ್ ದ ಅಸಂಪ್ಷನ್ ದಟ್, ಈಗ ನೋಡಿ ಈಗ n is even ಬಂದಿದೆ ಆನ್ಸರು, ಆದರೆ ನಾವು ಅಸ್ಯೂಮ್ ಮಾಡಿರೋದೇನು, n is odd. ಗೊತ್ತಾಗ್ತಿದೆಯಾ? ಈಗ ಏನು ಮಾಡಬೇಕು, ಅಸ್ಯೂಮ್ ಮಾಡ್ಕೋಬೇಕು. ಫಸ್ಟು ಹಂಗೆ ಇಟ್ಕೊಳ್ಳಿ, ಸೆಕೆಂಡ್ನ ಚೇಂಜ್ ಮಾಡಿ, ಈವನ್ ಇರೋದನ್ನ ಆಡ್ ಅಂತ. n+9ನ ಆಡ್ ಇದ್ದರೆ 2k+n ಫೈಂಡ್ ಮಾಡಿ. ಆದರೆ ಇಲ್ಲಿ ಇದನ್ನ ತೊಗೊಂಡು ಮಾಡಿದಾಗ ನೀವು ಇದ್ರದ್ದು ವ್ಯಾಲ್ಯೂ ಫೈಂಡ್ ಮಾಡಿದಾಗ ಅದು ಈವನ್ ಬರ್ತಾ ಇದೆ, ಅಂದರೆ ಇಲ್ಲಿರೋದು n is odd. ಇದು ಕಾಂಟ್ರಾಡಿಕ್ಟ್ ಮಾಡುತ್ತೆ ಅಂತ ಹೇಳ್ಬಿಡ್ಬೇಕು. ದಿಸ್ ಕಾಂಟ್ರಾಡಿಕ್ಟ್ಸ್ ದಟ್ ದ ಅಸಂಪ್ಷನ್ ದಟ್ n is odd. ಗೊತ್ತಾಗ್ತಿದೆ? ಯಾಕಂದರೆ n ಈವನ್ ಬಂದಿದೆ, ನಾವು ಅಸ್ಯೂಮ್ ಮಾಡಿರೋದು n is odd. ಹೆನ್ಸ್ ದ ಗಿವನ್ ಕಾಂಟ್ರಾಡಿಕ್ಟ್ಸ್ ಮಾಡಿದ್ರೆ ದ ಗಿವನ್ ಸ್ಟೇಟ್ಮೆಂಟ್ ಮಸ್ಟ್ ಬಿ ಟ್ರೂ. ಇದಾಗಲ್ಲ ಅಂದರೆ ಟ್ರೂನೇ ಆಗೋದು ಅಂತ. ಸ್ಟೇಟ್ಮೆಂಟ್ ಮಸ್ಟ್ ಬಿ, ಈಗ ನೋಡಿ 1 0 ಬಿಟ್ಟರೆ, ಈಗ 0 ಇದು 1 ಆಗ್ತಾ ಇಲ್ಲ ಅಂದರೆ ಕಂಪಲ್ಸರಿ 1 0 ಇದ್ರೆ ಮಾತ್ರ 0 ಬರೋದು, ಬಾಕಿ ಎಲ್ಲ ಕೇಸಲ್ಲೂ 1 ಬರುತ್ತೆ. ಅದಕ್ಕೆ ಕಂಪಲ್ಸರಿ ಇದೇನಾಗುತ್ತೆ, ಟ್ರೂ ಆಗುತ್ತೆ ಅಂತ. ಮಸ್ಟ್ ಬಿ ಟ್ರೂ. ಅರ್ಥ ಆಗ್ತಿದೆಯಾ? ನೋಡಿ, ಮೇನ್ ಇಂಪಾರ್ಟೆಂಟ್ ಏನಂದರೆ ಪ್ರೂಫು ಅಲ್ಲಿ ಸ್ಟಾರ್ಟಿಂಗ್ ನೀವು ಬರೀತಿರಲ್ಲ, ತುಂಬ ಇಂಪಾರ್ಟೆಂಟ್. ಇಲ್ಲಿ ಇದನ್ನ ಬರೀಲೇಬೇಕು. ಅಸ್ಯೂಮ್ ದಟ್ ದ ಗಿವನ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಅಂತ ಬರೆದು, ಆಮೇಲೆ ಸ್ಟೇಟ್ಮೆಂಟ್ನ ಫಾಲ್ಸ್ ಮಾಡೋದು ಯಾವ ಥರ ಅದು ನೀಟಾಗಿ ಗೊತ್ತಿರಬೇಕು. ಅಲ್ಲಿ ಸ್ಟೇಟ್ಮೆಂಟ್ ಬಂದು n is an ಆಡ್ ಇದೆ, ನಾವೇನು ಮಾಡಬೇಕು, ಅಸ್ಯೂಮ್ ದಟ್ n is ಆಡೇ ಇರಲಿ, n+9 ಈವನ್ ಇದೆ, ಅದಕ್ಕೆ ಆಡ್ ಮಾಡಿಬಿಡ್ಬೇಕು. ದೆನ್ ಫಸ್ಟ್ n+9 ತಗೊಳ್ಳಿ, 2k+1 n ಫೈಂಡ್ ಮಾಡಿ. ಆದರೆ ಇದನ್ನ ತಗೊಂಡು ಮಾಡಿದಾಗ n ಈವನ್ ಬರ್ತಾ ಇದೆ, ಇದು n ಮಾಡುತ್ತೆ, n is ಆಡ್ ಇದೆಯಲ್ಲ ಅದಕ್ಕೆ ಕಾಂಟ್ರಾಡಿಕ್ಟ್ ಮಾಡುತ್ತೆ ಅಂತ. ಇದು ತಗೊಂಡು ಇದನ್ನ ಫೈಂಡ್ ಮಾಡಿದ್ರೆ ಇದ್ರ ಆಪೋಸಿಟ್ ಬರ್ತಾ ಇದೆ ಅಂದರೆ ಅದು ಕಾಂಟ್ರಾಡಿಕ್ಟ್ ಮಾಡ್ತಾ ಇದೆ ಅಂತ. ಅದಕ್ಕೆ ಗಿವನ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಅಂತ ಹೇಳ್ಬಿಡ್ಬೇಕು. ಗೊತ್ತಾಗ್ತಿದೆಯಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.